ಹೊನ್ನಾವರ ಮುರುಡೇಶ್ವರ ಗೋಕರ್ಣ ಯುವತಿ ಫಾಲ್ಸು ಯಾನ ಕೇವ್ ಆಯಿತು. ಆಮೇಲೆ ಕಸ್ಟಮರ್ ಲೊಕೇಶನ್ಗೆ ಹೋಗೋಕ್ಕಿಂತ ಮುಂಚಿನ ಗಾಡಿನ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಕಸ್ಟಮರ್ ಲೊಕೇಶನ್ಗೆ ಹೋದ್ಮೇಲೆ ಒಬ್ಬೊಬ್ರು ರಪ ಅಂತ ಹತ್ಬಿಟ್ರು ಗಾಡಿನ. ನಾನು ನೈಟ್ ಡೇ ರಪ ಅಂತ ಗಾಡಿ ಓಡಿಸ್ಕೊಂಡು ನನ್ನ ಜೊತೆ ಮೂರ್ತಿಟ್ಟು ಆಟ ಆಡ್ಕೊಂಡು ಹೋಗೋಷ್ಟರಲ್ಲಿ 1 ಅವರ್ ಬಂದೇ ಬಿಡ್ತು. ಫಸ್ಟ್ ನಾನು ಕರ್ಕೊಂಡು ಹೋಗಿದ್ದೆ 1 ಅವರ್ ಬೋಟಿಂಗ್ ಹೋಗಿ ಕಸ್ಟಮರ್ ಬನ್ನಿ ಅಂದ್ರು. ಬಟ್ ಬೋಟ್ ಫುಲ್ಲು ಸೈಕ್ ಮಾಡ್ಬಿಟ್ಟೆ, ಬೇಜಾರು ಗಾಡಿ ಕೂತ್ಕೊಂಡೆ. 1 ಅವರ್ ನಿದ್ದೆ ಮಾಡ್ಕೊಂಡು ಅವ್ರನ್ನ ಮ್ಯಾಂಗ್ರೋಸ್, ಇಕೋ ಬೀಚು, ಅಪ್ಸರಕೊಂಡ ವಾಟರ್ ಫಾಲ್ಸ್ ಎಲ್ಲ ತೋರಿಸ್ಕೊಂಡು ಗೋಕರ್ಣಕ್ಕೆ ಬಿಟ್ಟೆ. ಈ ಊರಿಯ ಬಿಸಿಲು ಟಿಟಿಲ್ ಮಲ್ಗಕ್ಕಾಗಲ್ಲ ಅಂತ ನಾನು ಸ್ಟೇ ಮಾಡ್ಕೊಂಡಿದ್ದೆ. ಸೊ ಸ್ಟೇ ಅಲ್ಲಿ ನೈಟ್ ಮಲ್ಗಿ ಬೆಳಗ್ಗೆ ಎದ್ದು ಗಾಡಿಗೆ ಹೋಗಿ ನೋಡಿದ್ರೆ ಊದ್ಕೊಬಿಟ್ಟಿತ್ತು. ಸೊ ಹಿಂದೆ ಮುಂದೆ ಏನೇ ಟ್ರೈ ಮಾಡಿದ್ರು ಗುಂಡಿ ಒಳಗಡೆಗೆ ಹೋಗೋದು ಬರಕಿಲ್ಲ ಅಂತ. ಅದಾದ್ಮೇಲೆ ಅಕ್ಕಪಕ್ಕ ಟಿ ಅವರು ಬಂದು ಹೆಲ್ಪ್ ಮಾಡಿದ್ರು. ಆಮೇಲೆ ಕಸ್ಟಮರ್ ಒಂದಿಬ್ರು ಹುಡುಗರು ಓಡ್ ಬಂದ್ರು ಅಷ್ಟರಲ್ಲಿ. ಸೊ ಹಂಗೂ ಹಿಂಗೂ ಸಹಾಯದಿಂದ ಟಿನ ಎತ್ತೆ ಬಿಟ್ವಿ. ನೋಡ್ರಿ ಹೆಂಗೆ ಬೈಕ್ ಬಹಳ ಕಷ್ಟಪಟ್ಟಿದ್ಯಾ ಬಿಡು. ನಂದು 2 ಸಲ ಸ್ನಾನ ಆಯ್ತು. ಮತ್ತೆ ಕಸ್ಟಮರ್ನೆಲ್ಲ ಕೂರಿಸ್ಕೊಂಡು ಅಲ್ಲಿಂದ ಗಾಡಿನ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ನೆಕ್ಸ್ಟ್ ಅವ್ರನ್ನ ಕರ್ಕೊಂಡೋಗಿದ್ದು ನಾನು ಯುವತಿ ಫಾಲ್ಸ್. ಅಲ್ಲಿಂದ ಒಂದು 1.25 ಕಿಲೋಮೀಟರ್ನ ಟ್ರಕ್ಕಿಂಗ್ ಬರುತ್ತೆ. ಟ್ರಕ್ಕಿಂಗ್ ಅಂತೂ ವರ್ತ್ಫುಲ್ಲು, ಮಾಡಿದ್ದಕ್ಕೂ ನಮಗೆ ಸಾಧ್ಯ ಆಗುತ್ತೆ. ನೀವು ನೋಡಿದ್ರೆ ಗೊತ್ತಾಗುತ್ತೆ. ಹೋಗ್ಲಿಕ್ಕೆ ಮನಸ್ಸುಂಟು, ನನ್ನ ಪ್ಯಾಸೆಂಜರ್ ದಾರಿ ಮಾಡಿ ಕೊಡಬೇಕು ಅಷ್ಟೇ. ಅಲ್ಲಿದ್ದ ಶೆಕೆಗೆ ಕಸ್ಟಮರ್ಗಳು ಆಯ್ತು ನಾವು ಇದ್ರಲ್ಲಿ ಆಟ ಆಡೋಣ ಅಂತ ಅಂದರು. ಅದಾದ್ಮೇಲೆ ನಾನು ಡೀಪಲ್ಲಿ ಹೋಗಿ ಎಲ್ಲ ಹಾಳಾಗಿಲ್ಲ ಎಷ್ಟಿದೆ ಎಲ್ಲ ತೋರಿಸ್ಕೊಂಡು ಅವ್ರನ್ನ ಒಂದು ಸೇಫಾಗಿ ನೋಡಿಕೊಂಡು ಅಲ್ಲಿಂದ ನಾನು ಡೈಗಿ ಎಲ್ಲ ಹೊಡ್ಕೊಂಡು ಅವ್ರಿಗೆಲ್ಲ ವಿಡಿಯೋ ಮಾಡಿಸ್ಕೊಂಡು ನನ್ನ ಮಜಾ ನೋಡ್ರಿ. ಇಂಥ ಭಾಗ್ಯ ಯಾರಿಗಾದ್ರೂ ಸಿಗುತ್ತಾ ಅಂತ ಈ ಉರಿಯೋ ಬಿಸಿಲಲ್ಲಿ ಅಂಥ ನೀರಲ್ಲಿ ವಾ ನನಗೆ ಮಾತ್ರ ಗೊತ್ತು ಆ ಸುಖ. ಆಮೇಲೆ ಟಿ ಹತ್ರ ಬಂದು ಕಣ್ಣು ನೋಡಿದ್ರೆ ರೆಡ್ ಆಗೈತೆ ಬಿಡ್ರಿ. ಫ್ಲಾಶ್. ನಿದ್ದೆ ಮಾತ್ರ ಸೆಕ್ಸಿಯಾಗಿ ಬರ್ತಿತ್ತು, ಆದರೂ ನಿದ್ದೆ ಮಾಡೋಂಗಿಲ್ಲ. ನೆಕ್ಸ್ಟ್ ಅವ್ರನ್ನ ನಾನು ಕರ್ಕೊಂಡೋಗಿದ್ದು ಯಾನ ಕೇವ್ಗೆ. ಸೊ ಯಾನ ಕೇವ್ ಓದ್ ವಿಡಿಯೋದಲ್ಲೂ ತೋರಿಸ್ತಿದ್ದೀನಿ, ಈ ವಿಡಿಯೋದಲ್ಲೂ ತೋರಿಸ್ತಾ ಇದ್ದೀನಿ. ಹೊಟ್ಟೆಗೆ ಹಾಕೋಬಿಡಿ, ಹೋಗಿರೋ ಜಾಗನ ತೋರಿಸ್ಲೇಬೇಕಲ್ವಾ. ಸೊ ಹಾಗಾಗಿ ಅದ್ಭುತವಾಗಿದೆ ಅಲ್ವಾ. ಅಲ್ಲಿ ಕಪಲ್ಗಳು ಇದ್ದೇ ಇರ್ತಾರೆ ಮನ್ಸನ್ನ ನೋಸಕ್ಕೆ. ನೀನು ನೋಡ್ರ ಅಯ್ಯೋ ಪಾಪ ಅನ್ನಿಸ್ತಿದೆ. ಮತ್ತೆ ಯಾನಕ್ಕೆ ನಾವು ಮುಗಿಸ್ಕೊಂಡು ಹೋಗ್ತಿದ್ದಂಗೆ ಪಕ್ಕದ ಟಿಟಿಲಿ ನನ್ನ ವಿಡಿಯೋನ ಮಾಡ್ತಿದ್ರು, ನಾನು ಬರ್ತಾ ಇದ್ದೀನಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಇದೊಂದು ಅದ್ಭುತವಾದಂಥ ವಿಡಿಯೋನ ನನ್ನ ಗಾಡಿದು ನಂದು ನಮ್ಮ ಕಸ್ಟಮರ್ದೆಲ್ಲ ಸೇರ್ ಮಾಡಿಕೊಟ್ಟಿದ್ದಕ್ಕೆ ಧನ್ಯೋಸ್ಮಿ. ಮತ್ತೆ ಸಿಗೋಣ. ನೀವೆಲ್ಲ ಟ್ರಾವೆಲ್ ಮಾಡೋದಂಗಿದ್ರೆ ನನ್ನನ್ನು ಮರಿಬೇಡಿ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ.